ಎಲ್ಲ ಎಲ್ಲರಿಗೂ ನಮಸ್ಕಾರ. ಮೈಸೆಲ್ಫ್ ನಾಗೇಶ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಹೊನ್ನಾವರ್. ಈ ಒಂದು ವಿಡಿಯೋದ ಮೂಲಕ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ CBCS ಪಠ್ಯಕ್ರಮಕ್ಕನುಗುಣವಾಗಿ ರಚನೆಯಾದ BA ಪ್ರಥಮ ವರ್ಷದ ರಾಜ್ಯಶಾಸ್ತ್ರ ವಿಷಯದ ಪಠ್ಯಕ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲು I would like to discuss about importance of the study of this paper. ಈ ಒಂದು ಪತ್ರಿಕೆಯ ಮಹತ್ವ ಏನಿದೆ ಅನ್ನೋದನ್ನು ನಿಮ್ಮ ಮುಂದೆ ಚರ್ಚಿಸ್ತೀನಿ. ಮೊದಲನೇದಾಗಿ, ಟು deepen the knowledge and understanding of one of the most powerful forces operating on people, communities and corporations today. ನಿಮಗೆಲ್ಲ ಗೊತ್ತಿದೆ, ಜಗತ್ತಿನಲ್ಲಿಯೇ ಶಕ್ತಿಶಾಲಿಯಾದಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ರಾಜ್ಯ. ಈ ರಾಜ್ಯ ಜನರು, ಸಮುದಾಯ ಮತ್ತು ನಿಗಮಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ, ಪ್ರತಿದಿನದ ವ್ಯವಹಾರಗಳನ್ನು ನಿಯಂತ್ರಿಸ್ತಾ ಇರುತ್ತೆ. ಸೊ ಇಂತಹ ವ್ಯವಹಾರಗಳ ಬಗ್ಗೆ ಜ್ಞಾನವನ್ನು ವೃದ್ಧಿಸುವಂಥ ಕೆಲಸ ಈ ಒಂದು ಪತ್ರಿಕೆ ಮಾಡ್ತಾ ಬರುತ್ತೆ. ಎರಡನೇದು, ಡಿಫರೆಂಟ್ ಕ್ರಿಟಿಕಲ್ ಸ್ಕಿಲ್ಸ್ ದಟ್ ವಿಲ್ ಹೆಲ್ಪ್ ಯು ಸಕ್ಸೀಡ್ ಇನ್ ಆಲ್ಮೋಸ್ಟ್ ಎನಿ ಕರಿಯರ್. ನಮ್ಮ ಉದ್ಯೋಗದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ, ಅಥವಾ ನಾವು ಯಾವುದೇ ಉದ್ಯೋಗದಲ್ಲಿದ್ದರೂ ಕೂಡ ನಮಗೆ ವಿಮರ್ಶಾತ್ಮಕ ಕೌಶಲ್ಯ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಇಂತಹ ವಿಮರ್ಶಾತ್ಮಕ ಕೌಶಲ್ಯವನ್ನು ಬೆಳೆಸುವ ಪ್ರಯತ್ನ ಈ ಒಂದು ಪತ್ರಿಕೆಯ ಮೂಲಕ ಆಗುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದೆನ್ ಮೂರನೇದು, ಅವರ್ ಪೊಲಿಟಿಕಲ್ ಥಿಯರಿ ಕೋರ್ಸಸ್ ಟ್ರೈನ್ ಯು ಇನ್ ಅನಾಲಿಟಿಕಲ್ ಥಿಂಕಿಂಗ್ ಆ್ಯಂಡ್ ಎಸೆನ್ಷಿಯಲ್ ಸ್ಕಿಲ್ ಫಾರ್ ಆಲ್ಮೋಸ್ಟ್ ಆಲ್ ಅಟ್ರಾಕ್ಟಿವ್ ಕರಿಯರ್ಸ್. ನಮ್ಮ ಎಲ್ಲ ಉದ್ಯೋಗಗಳಲ್ಲಿಯೂ ಅತಿ ಪ್ರಮುಖವಾದಂಥ ಕೌಶಲ್ಯ ಯಾವುದು ಅಂತ ಹೇಳಿದರೆ ವಿಶ್ಲೇಷಣೆಯನ್ನು ಮಾಡುವಂಥ ಕೌಶಲ್ಯ. ಈ ರಾಜಕೀಯ ಸಿದ್ಧಾಂತದ ಪತ್ರಿಕೆ ಏನಿದೆ, ಈ ಪತ್ರಿಕೆ ನಮ್ಮಲ್ಲಿ ವಿಶ್ಲೇಷಣೆಯನ್ನು ಮಾಡುವಂತಹ ಒಂದು ಕೌಶಲ್ಯವನ್ನು ಅಥವಾ ಚಿಂತನೆಯನ್ನು ಬೆಳೆಸುವ ಪ್ರಯತ್ನವನ್ನು ಮಾಡ್ತಾ ಬಂದಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ನಾನೀಗ ಒನ್ ಬೈ ಒನ್ ನಿಮ್ಗೆ ತಗೋತಾ ಹೋಗ್ತೀನಿ, ಯಾವ್ಯಾವ ಟಾಪಿಕಲ್ಲಿ ಯಾವ್ಯಾವ ವಿಷಯಗಳನ್ನು ನಾವು ಕವರ್ ಮಾಡಿದ್ದೀವಿ ಅಂಥೇಳಿ. ಚಾಪ್ಟರ್ 1 ಅನ್ನು ತಗೊಂಡಾಗ ಅಲ್ಲಿ 2 ಟಾಪಿಕ್ಗಳು ಬರ್ತಾ ಹೋಗುತ್ತೆ. ಅದರಲ್ಲೇದು ಮೊದಲನೇ ಟಾಪಿಕ್ ಯಾವುದು ಅಂತ ಹೇಳಿದರೆ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಏನು ಅನ್ನುವಂಥದ್ದನ್ನು ನೀವು ಕಲಿತಾ ಹೋಗ್ತೀರಿ. ಜಸ್ಟ್ ಐ ವಿಲ್ ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆಫ್ ದಟ್ ಟರ್ಮ್ ಇನ್ ಬ್ರೀಫ್. Political science, which deals with the system of governance and the analysis of political activities, political thoughts, constitution and political behavior of the people. ಅಂತ ಹೇಳಿದರೆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಆಡಳಿತದ ವ್ಯವಸ್ಥೆಯನ್ನು ವಿಶ್ಲೇಷಣೆ ಮಾಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ. ಅನಲೈಸ್ ದಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಅಂತ ನಾವು ಕರಿತೀವಿ. ಅಂತ ಹೇಳಿದರೆ ರಾಜಕೀಯ ಚಟುವಟಿಕೆಗಳನ್ನು ವಿಶ್ಲೇಷಣೆ ಮಾಡುತ್ತೆ, ರಾಜಕೀಯ ಚಿಂತನೆಯನ್ನು ವಿಶ್ಲೇಷಣೆ ಮಾಡುತ್ತೆ, ಸಂವಿಧಾನವನ್ನು ವಿಶ್ಲೇಷಣೆ ಮಾಡುತ್ತೆ. ಅದೇ ರೀತಿ ಜನರ ರಾಜಕೀಯ ವರ್ತನೆಯನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ವಿಶ್ಲೇಷಣೆ ಮಾಡ್ತಾ ಬರ್ತೀವಿ. ಸೊ ಈ ಒಂದು ಆಧಾರದ ಮೇಲೆ ರಾಜ್ಯಶಾಸ್ತ್ರದ ಅಧ್ಯಯನ ನಿಂತಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನೀವು ಯಾವ್ಯಾವ ಟಾಪಿಕ್ಗಳನ್ನು ಕವರ್ ಮಾಡ್ತೀವಿ ಅಥವಾ ಅಧ್ಯಯನ ಮಾಡ್ತೀರಿ ಅಂತ ಹೇಳಿದರೆ, ಸ್ಟಡಿ ಏರಿಯಾ ಅಂತ ಕರಿತೀವಿ. ಡೆಫಿನಿಷನ್, ಅರ್ಥ, ಮೀನಿಂಗ್, ಡೆಫಿನಿಷನ್, ವಾಟ್ ಯು ಕಾಲ್ ವ್ಯಾಖ್ಯೆಗಳು ಅಂತ ನಾವು ಕರಿತಾ ಹೋಗ್ತೀವಿ. ಮೀನಿಂಗ್, ಅರ್ಥ, ನೇಚರ್, ಸ್ವರೂಪ, ಸ್ಕೋಪ್, ವ್ಯಾಪ್ತಿ, ಸಿಗ್ನಿಫಿಕೆನ್ಸ್, ಮಹತ್ವ, ಮತ್ತು ಮೆಥಡ್ ಇನ್ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರ ಅಧ್ಯಯನದ ವಿಧಾನಗಳು ಯಾವ್ಯಾವುದಿದೆ ಅವುಗಳನ್ನು ನೀವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ಅದೇ ಟಾಪಿಕಲ್ಲಿ ಇನ್ನೊಂದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಪೊಲಿಟಿಕಲ್ ಥಿಯರಿ. ಸೊ ಪೊಲಿಟಿಕಲ್ ಥಿಯರಿ ಇಸ್ ದ ಸ್ಟಡಿ ಆಫ್ ಪೊಲಿಟಿಕ್ಸ್, ಕಾನ್ಸೆಪ್ಟ್ಸ್ ಆ್ಯಂಡ್ ಹಿಸ್ಟಾರಿಕಲ್ ರೆಕಾರ್ಡ್ ಆಫ್ ಪೊಲಿಟಿಕಲ್ ಥಾಟ್. ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ ರಾಜಕೀಯದ ಅಧ್ಯಯನ ಅಂತ ಕರಿತಾ ಹೋಗ್ತೀವಿ, ರಾಜಕೀಯದ ಕಲ್ಪನೆಗಳ ಅಧ್ಯಯನ ಅಂತ ಕರಿತಾ ಹೋಗ್ತೀವಿ, ಅಥವಾ ರಾಜಕೀಯ ಚಿಂತನೆಯ ಐತಿಹಾಸಿಕ ಘಟನೆಗಳು ಏನಿವೆ ಅಥವಾ ಐತಿಹಾಸಿಕ ರೆಕಾರ್ಡ್ಸ್ಗಳು ಏನಿವೆ ಅವುಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಪೊಲಿಟಿಕಲ್ ಥಿಯರಿ ಇಸ್ ಅ ಪಾರ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಒಂದು ಭಾಗ ಅದು. ದಟ್ ಎಕ್ಸ್ಪ್ಲೋರ್ಸ್ ವಾಟ್ ಅ ಬೆಟರ್ ಪೊಲಿಟಿಕಲ್ ವರ್ಲ್ಡ್ ವುಡ್ ಲುಕ್ ಲೈಕ್ ಆ್ಯಂಡ್ ಹೌ ವಿ ಕ್ಯಾನ್ ಕ್ರಿಯೇಟ್ ಇಟ್. ಅತ್ಯುತ್ತಮವಾದಂಥ ರಾಜಕೀಯ ಜಗತ್ತನ್ನು ರಚನೆ ಹೇಗೆ ಮಾಡಬೇಕು, ಅದು ಹೇಗೆ ಕಾಣಿಸ್ಬೇಕು, ಲುಕ್ ಲೈಕ್ ಅಂತ ನಾವು ಕರಿತೀವಿ. ಅದೇ ರೀತಿ ಹೌ ವಿ ಕ್ಯಾನ್ ಕ್ರಿಯೇಟ್ ಇಟ್, ಅತ್ಯುತ್ತಮವಾದಂತಹ ರಾಜಕೀಯ ಜಗತ್ತನ್ನು ನಾವು ಹೇಗೆ ರೂಪಿಸಬೇಕು ಅನ್ನುವಂಥದ್ದನ್ನು ರಾಜಕೀಯ ಸಿದ್ಧಾಂತ ನಮಗೆ ತಿಳಿಸ್ತಾ ಇರುವಂಥದ್ದು ನಾವು ನೋಡ್ತೀವಿ.
ಈ ಒಂದು ಟಾಪಿಕಲ್ಲಿ ನೀವು ಏನೇನನ್ನು ಅಧ್ಯಯನ ಮಾಡ್ತೀರಿ ಅಂತ ಹೇಳಿದ್ರೆ ಸ್ಟಡಿ ಏರಿಯಾ ಅಂತ ಕರಿತೀವಿ. ಡೆಫಿನಿಷನ್, ನೇಚರ್, ಸ್ಕೋಪ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಪೊಲಿಟಿಕಲ್ ಥಿಯರಿ, ಅಂದರೆ ರಾಜಕೀಯ ಸಿದ್ಧಾಂತದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವವನ್ನು ನೀವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಅಧ್ಯಾಯ 2, ಇಲ್ಲಿ ನೀವು ಅಧ್ಯಯನ ಮಾಡುವಂಥದ್ದು ಲಿಬರ್ಟಿ ಆ್ಯಂಡ್ ಇಕ್ವಾಲಿಟಿ, ಸ್ವಾತಂತ್ರ್ಯ ಮತ್ತು ಸಮಾನತೆ. ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಟರ್ಮ್. ಸೊ ಫಸ್ಟ್ I will discuss about the meaning of liberty. Liberty is the ability to do as one pleases. ನಾನು ಏನು ಅಂದ್ಕೋತೀನೋ ಅದನ್ನು ಮಾಡುವಂಥದ್ದು, ನಾನು ಏನು ಅಂದ್ಕೋತೀನೋ ಅದನ್ನು ಮಾಡುವ ಒಂದು ಕಲ್ಪನೆ ಏನಿದೆ ಅದನ್ನು ನಾವು ಲಿಬರ್ಟಿ ಅಂತ ಕರಿತೀವಿ. ಬಟ್ ಆಧುನಿಕ ಜಗತ್ತಿನಲ್ಲಿ ಆ ರೀತಿಯಾದಂಥ ನನಗೆ ಇಷ್ಟ ಬಂದ ರೂಪದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಕೆಲವೊಂದು ನಿಯಂತ್ರಣಗಳ ಆಧಾರದ ಮೇಲೆ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ಬೋದು. ದೆನ್ ಎರಡನೇದು ಇಕ್ವಾಲಿಟಿ ಈಸ್ ಅಬೌಟ್ ಎನ್ಶೂರಿಂಗ್ ದ್ಯಾಟ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಅನ್ ಈಕ್ವಲ್ ಅಪಾರ್ಚುನಿಟಿ ಟು ಮೇಕ್ ದಿ ಮೋಸ್ಟ್ ಆಫ್ ದಿಯರ್ ಲೈಫ್ಸ್ ಆ್ಯಂಡ್ ಟ್ಯಾಲೆಂಟ್ಸ್. ಸಮಾನತೆ ಅಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನವಾದಂಥ ಅವಕಾಶವನ್ನು ಪಡ್ಕೋಬೇಕಾಗತ್ತೆ. ಯಾವ ವಿಷಯದಲ್ಲಿ ಅಂತ ಹೇಳಿದರೆ ಅವರ ಜೀವನವನ್ನು ನಿರ್ವಹಣೆ ಮಾಡುವುದರಲ್ಲಿ, ಅದರ ಜೊತೆಗೆ ತನ್ನ ಪ್ರತಿಭೆಯನ್ನು ತೋರಿಸುವುದರಲ್ಲಿ ಅವನು ಸ್ವತಂತ್ರವಾದಂಥ ಅವಕಾಶವನ್ನು ಹೊಂದಿರಬೇಕಾಗತ್ತೆ, ಸಮಾನವಾದಂಥ ಅವಕಾಶವನ್ನು ಹೊಂದಿರಬೇಕಾಗತ್ತೆ. ಅದನ್ನು ನಾವು ಈಕ್ವಾಲಿಟಿ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಟಾಪಿಕಲ್ಲಿ ನೀವು ಏನೇನನ್ನು ಓದ್ತೀರಿ ಅಂತ ಹೇಳಿದರೆ ಅರ್ಥ, ಸ್ವರೂಪ, ಮಹತ್ವ, ಆಮೇಲೆ ವಿವಿಧ ಆಯಾಮಗಳು ಅಂತ ನಾವು ಕರಿತಾ ಹೋಗ್ತೀವಿ. ಆಮೇಲೆ ರಕ್ಷಣೆ, ಲಿಬರ್ಟಿಗಿರುವಂಥ ಲಕ್ಷಣಗಳು ಯಾವುದು ಅನ್ನೋದನ್ನು ನೀವು ಅಧ್ಯಯನ ಮಾಡ್ತಾ ಹೋಗ್ತೀರಿ. ಅದರ ಜೊತೆಗೆ ಯು ಆರ್ ಆಲ್ಸೋ ಸ್ಟಡಿಂಗ್ ಅಬೌಟ್ ಈಕ್ವಾಲಿಟಿಯ ಅರ್ಥ, ಸ್ವರೂಪ, ಅದರ ಮಹತ್ವ, ಅದರ ವಿವಿಧ ಆಯಾಮಗಳನ್ನು ಕೂಡ ನೀವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಅದೇ ಚಾಪ್ಟರ್ಲಿ ನೀವು ಓದುವಂಥದ್ದು ಲಾ ಆ್ಯಂಡ್ ಜಸ್ಟಿಸ್, ಕಾನೂನು ಮತ್ತು ನ್ಯಾಯ. ಲಾ ಮೀನ್ಸ್, ಕಾನೂನು ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಬೈಂಡಿಂಗ್ ಕಸ್ಟಮ್. ಅದೊಂದು ರೀತಿಯಾದಂತಹ ಸಂಪ್ರದಾಯ, ನಮಗೆ ಬೈಂಡ್ ಆಗಿರುವಂತಹ, ನಾವು ಪಾಲನೆ ಮಾಡಲೇಬೇಕಾದಂಥ ಒಂದು ಸಂಪ್ರದಾಯ. ಆರ್ ಪ್ರಾಕ್ಟೀಸ್ ಆಫ್ ಅ ಕಮ್ಯುನಿಟಿ, ಸಮುದಾಯ ಯಾವ್ಯಾವ ನಿಯಮಗಳನ್ನು ಪಾಲಿಸ್ತಿದೆಯೋ ಆ ನಿಯಮಗಳೇ ಕಾನೂನುಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದನ್ನು ಲಿಖಿತವಾಗಿಯೋ ಅಲಿಖಿತವಾಗಿಯೋ ನಾವು ರೂಪಿಸ್ಕೊಂಡಿರ್ತೀವಿ. ಎರಡನೇದು ಜಸ್ಟಿಸ್. Justice means a fair and moral treatment of people or legal process of judging and punishing the people. ಅಂತ ಹೇಳಿದರೆ ಈ ಜಸ್ಟಿಸ್ ಅನ್ನುವಂಥದ್ದು ನ್ಯಾಯಯುತವಾದಂತಹ ಅಥವಾ ನ್ಯಾಯೋಚಿತವಾದಂತಹ ಹಾಗೂ ನೈತಿಕವಾದಂತಹ ಉಪಚಾರ ಅಂತ ನಾವು ಕರಿತಾ ಹೋಗ್ತೀವಿ. ಜನತೆಗೆ ಮಾಡುವಂಥ ಉಪಚಾರ, ಅಂದರೆ ನ್ಯಾಯಯುತವಾಗಿ ಮತ್ತು ನೈತಿಕವಾಗಿ ನಾವೇನು ಉಪಚಾರವನ್ನು ಮಾಡ್ತೀವೋ ಅದನ್ನು ಜಸ್ಟಿಸ್, ನ್ಯಾಯ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಅದಕ್ಕೆ ಇನ್ನೊಂದು ಅರ್ಥ ಏನಂತ ಹೇಳಿದರೆ, ಕಾನೂನಿನ ಪ್ರಕ್ರಿಯೆಯ ಪ್ರಕಾರ ಜಡ್ಜಿಂಗ್ ಆ್ಯಂಡ್ ಪನಿಷಿಂಗ್ ದಿ ಪೀಪಲ್, ಅಂದರೆ ಅವರನ್ನು ನ್ಯಾಯದ ದೃಷ್ಟಿಕೋನದಲ್ಲಿ, ನ್ಯಾಯದ ತಕ್ಕಡಿಯಲ್ಲಿ ನೋಡಿ ಅದ ನಂತರ ಒಂದೊಮ್ಮೆ ಅವನ ತಪ್ಪುಗಳನ್ನು ಮಾಡಿದರೆ ಅವನಿಗೆ ಪನಿಷ್ಮೆಂಟನ್ನು ಅಥವಾ ಅವನಿಗೆ ಶಿಕ್ಷೆಯನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವು ಜಸ್ಟಿಸ್ ಅಂತೇಳಿ ಆಧುನಿಕ ಪ್ರಕ್ರಿಯೆಯಲ್ಲಿ, ಆಧುನಿಕ ರಾಜಕೀಯ ಪ್ರಕ್ರಿಯೆಯಲ್ಲಿ ಅದನ್ನು ನಾವು ಕರಿತಾ ಹೋಗ್ತೀವಿ. ಸ್ಟಡಿ ಏರಿಯಾ ಯಾವ್ಯಾವುದನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ? ಮೀನಿಂಗ್, ಸೋರ್ಸಸ್, ಕೈಂಡ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಅಂತ ಹೇಳಿದರೆ ಕಾನೂನಿನ ಅರ್ಥ, ಮೂಲ, ವಿಧಗಳು ಮತ್ತು ವಿವಿಧ ದೃಷ್ಟಿಕೋನಗಳ ಅಡಿಯಲ್ಲಿ ಕಾನೂನು ಮತ್ತು ನ್ಯಾಯವನ್ನು ನೀವು ಅಧ್ಯಯನ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ 3ನೇ ಚಾಪ್ಟ್ರಲ್ಲಿ ನೀವು ಅಧ್ಯಯನ ಮಾಡುವಂಥದ್ದು ಸ್ಟೇಟ್, ರಾಜ್ಯ ಅಂತ ಹೇಳಿದರೆ ಏನು ಅನ್ನುವಂಥದ್ದು. ಜನರಲಿ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಸ್ಟೇಟ್ ಇಸ್ ಅ ಪಾಲಿಟಿ ಅಂಡರ್ ಅ ಸಿಸ್ಟಮ್ ಆಫ್ ಗವರ್ನೆನ್ಸ್. ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಒಂದು ರಾಜಕೀಯ ವ್ಯವಸ್ಥೆ ಏನಿದೆ ಅದನ್ನು ನಾವು ರಾಜ್ಯ ಅಂತ ಕರಿತಾ ಹೋಗ್ತೀವಿ. ಬಟ್ there is no academic consensus on the most appropriate definition of the state. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಲ್ಲರೂ ಒಪ್ಪಿಕೊಳ್ಳುವಂತಹ ಏನು ಅಕಾಡೆಮಿಕ್ ಡೆಫಿನಿಷನ್ಸನ್ನು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಶೈಕ್ಷಣಿಕವಾಗಿ ನಾವು ಯಾವ್ಯಾವುದು ಡೆಫಿನಿಷನ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ, ಒಬ್ಬೊಬ್ಬ ಸಿದ್ಧಾಂತಗಾರರು ತಮಗೆ ಸರಿ ಅನ್ನಿಸಿದ ದೃಷ್ಟಿಕೋನದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಯನ್ನು ನೀಡಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಬಟ್ ಅದಕ್ಕೆ ಎಲ್ಲರೂ ಒಪ್ಕೊಳ್ಳುವಂತಹ ಒಂದೇ ಸಮಾನಾದ
ಯಾವುದೇ ಅರ್ಥವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಾಜ್ಯದ ಬಗ್ಗೆ ರಾಜ್ಯದ ವ್ಯಾಖ್ಯೆಯನ್ನು ನೀಡಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೀವು ನೋಡ್ಬೋದು ಮ್ಯಾಕ್ಸ್ ವೆಬ್ಬರ್ ಅನ್ನುವಂಥ ಒಂದು ಪ್ರಕಾರ ಈಸ್ ದ್ಯಾಟ್ ಅ ಸ್ಟೇಟ್ ಈಸ್ ಅ ಪೊಲಿಟಿ ದಟ್ ಮೇಂಟೈನ್ಸ್ ಅ ಮೊನೊಪೊಲಿ ಆನ್ ಲೆಗಿಟಿಮೇಟ್ ಯೂಸ್ ಆಫ್ ವೈಲೆನ್ಸ್. ಇವನ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ನೆಗೆಟಿವ್ ಸೆನ್ಸಲ್ಲಿ ಅವನು ಹೇಳ್ತಾ ಹೋಗ್ತಾನೆ, ರಾಜ್ಯ ಅನ್ನುವಂಥದ್ದು ಒಂದು ರೀತಿ ರಾಜಕೀಯ ವ್ಯವಸ್ಥೆ. ಅದೇನು ಮಾಡುತ್ತೆ ಅಂತ ಹೇಳಿದರೆ ವೈಲೆನ್ಸನ್ನು ಅಥವಾ ಹಿಂಸೆಯನ್ನು ಕಾನೂನಾತ್ಮಕವಾಗಿ ಉಪಯೋಗಿಸಿ ಅದು ಏಕಸ್ವಾಮ್ಯವನ್ನು ಸ್ಥಾಪಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಬಟ್ ಎಲ್ಲರೂ ಅದೇ ರೀತಿಯಾದಂತಹ ಡೆಫಿನಿಷನ್ನ ನೀಡಿದ್ದಾರೆ ಅಂಥೇಳಿ ಅರ್ಥ ಅಲ್ಲ. ನೆಕ್ಸ್ಟ್ ಸ್ಟಡಿ ಏರಿಯಾ. ನೀವೇನೇನು ಓದ್ತೀರಿ ಇಲ್ಲಿ ಅಂತ ಹೇಳಿದರೆ ಅರ್ಥ ಮತ್ತು ರಾಜ್ಯದ ಮೂಲಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮೂಲಾಂಶಗಳು ಅಂತ ಹೇಳಿದರೆ ಜನಸಂಖ್ಯೆ, ಟೆರಿಟರಿ ಭೂಪ್ರದೇಶ, ಸರ್ಕಾರ ಮತ್ತು ಸಾರ್ವಭೌಮತ್ವದ ಕುರಿತು ನೀವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀರಿ ಇನ್ ಡೀಟೇಲ್ ವಿವರವಾಗಿ. ಅಧ್ಯಾಯ ಮೂರರಲ್ಲಿ ನೀವು ನೋಡುವಂಥದ್ದು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಥಿಯರೀಸ್ ಆನ್ ಒರಿಜಿನ್ ಆಫ್ ಸ್ಟೇಟ್. ರಾಜ್ಯದ ಉಗಮದ ಸಿದ್ಧಾಂತಗಳು ಯಾವ್ಯಾವುದಿದೆ. ಇದರ ಬೇರೆ ಬೇರೆ ಸಿದ್ಧಾಂತಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ 4 ಸಿದ್ಧಾಂತಗಳ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ. ನಿಮ್ಮ ಸಿಲೆಬಸಲ್ಲಿ 4 ಸಿದ್ಧಾಂತಗಳ ಬಗ್ಗೆ ನಾವು ಹೇಳಿದ್ದೀವಿ. ಒಂದು ಡಿವೈನ್ ಥಿಯರಿ, ಅದು ಅವ್ರ ಪ್ರಕಾರ ಏನಂತ ಹೇಳಿದರೆ ಸ್ಟೇಟ್ ಈಸ್ ಕ್ರಿಯೇಟೆಡ್ ಬೈ ಗಾಡ್. ರಾಜ್ಯದ ರಚನೆಯಾಗಿರುವಂಥದ್ದು ದೇವರಿಂದ ಅನ್ನುವಂಥ ಪರಿಕಲ್ಪನೆಯ ಅಡಿಯಲ್ಲಿ ಸಿದ್ಧಾಂತವನ್ನು ಮಂಡನೆ ಮಾಡ್ತಾ ಬಂದಂತಹ ಒಂದು ವರ್ಗ ಇದೆ. ಅವರ ಬಗ್ಗೆ ನೀವಿಲ್ಲಿ ವಿವರವಾಗಿ ಅಧ್ಯಯನ ಮಾಡ್ತೀರಿ. ಎರಡನೆಯದೇನು ಅಂತ ಹೇಳಿದರೆ ಜೆನೆಟಿಕ್ ಥಿಯರಿ ಅಂತ ಕರಿತೀವಿ. ಈ ಜೆನೆಟಿಕ್ ಥಿಯರಿ ಇಟ್ ಎಕ್ಸ್ಪ್ಲೇನ್ ದಿ ಒರಿಜಿನ್ ಆಫ್ ಸ್ಟೇಟ್ ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ. ಈ ರಾಜ್ಯದ ಹುಟ್ಟಿಗೆ ಸಂಬಂಧಪಟ್ಟಂತೆ ಕುಟುಂಬದ ಆಧಾರದ ಮೇಲೆ ರಾಜ್ಯದ ಉಗಮವನ್ನು ವಿವರಿಸುವಂಥ ಒಂದು ಪ್ರಯತ್ನವನ್ನು ಈ ಜೆನೆಟಿಕ್ ಥಿಯರಿಯನ್ನು ಪ್ರಪೌಂಡ್ ಮಾಡಿದಂಥ ವ್ಯಕ್ತಿಗಳು ಮಾಡಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಜೆನೆಟಿಕ್ ಥಿಯರಿ ಅಂತ ಹೇಳಿದ್ರೆ ಆನುವಂಶಿಕ ಸಿದ್ಧಾಂತ ಅಂತ ಕರಿತೀವಿ. ಅಲ್ಲಿ 2 ರೀತಿ ಬರುತ್ತೆ. ಒಂದು ಮಾತೃ ಪ್ರಧಾನ ಸಿದ್ಧಾಂತ, ಇನ್ನೊಂದು ಪಿತೃ ಪ್ರಧಾನ ಸಿದ್ಧಾಂತ ಅಂತ ನಾವು ಕರಿತಾ ಹೋಗ್ತೀವಿ. ದೆನ್ ಮೂರನೇದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಸಾಮಾಜಿಕ ಒಪ್ಪಂದ ಸಿದ್ಧಾಂತ. ಅದು ಕೂಡ ಅತಿ ಪ್ರಮುಖವಾದಂಥ ಒಂದು ಸಿದ್ಧಾಂತ. ಇಟ್ಸ್ ಅಡ್ವೊಕೇಟೆಡ್ ಬೈ ಹಾಬ್ಸ್, ಲಾಕ್ ಆ್ಯಂಡ್ ರೂಸೋ. ಈ ಹಾಬ್ಸ್, ಲಾಕ್, ರೂಸೋ ಅಂತ ನಾವೇನು ಕರಿತೀವಿ, ಇವರು ಈ ಒಂದು ಸಿದ್ಧಾಂತವನ್ನು ಬೆಳೆಸಿದಂತಹ ವ್ಯಕ್ತಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಹಾಬ್ಸ್ನ ಸಿದ್ಧಾಂತವನ್ನು ವಿವರವಾಗಿ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ, ಲಾಕ್ನ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಾ ಹೋಗ್ತೀರಿ, ಮತ್ತು ರೂಸೋ ಅವರ ಸಿದ್ಧಾಂತವನ್ನು ಕೂಡ ನೀವು ಇಲ್ಲಿ ಅಧ್ಯಯನ ಮಾಡ್ತಾ ಹೋಗುವಂಥದ್ದು ನಾವು ನೋಡ್ತೀವಿ. ನಂತರ ಇನ್ನೊಂದು ಸಿದ್ಧಾಂತ ನೀವು ಇಲ್ಲಿ ಓದುವಂಥದ್ದು ಯಾವುದು ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ಥಿಯರಿ, ಐತಿಹಾಸಿಕ ಸಿದ್ಧಾಂತ ಅಂತ ಕರಿತೀವಿ. ಈ ಐತಿಹಾಸಿಕ ಸಿದ್ಧಾಂತದ ಪ್ರಕಾರ the historical evolutionary theory holds the view that the state has originated through a gradual evolutionary process. ಅಂದರೆ ವಿಕಾಸವಾದದ ಆಧಾರದ ಮೇಲೆ ರಾಜ್ಯದ ರಚನೆಯಾಗಿದೆ ಎನ್ನುವಂಥದ್ದು ಐತಿಹಾಸಿಕ ಸಿದ್ಧಾಂತವನ್ನು ಡೆವಲಪ್ ಮಾಡಿದಂಥ ವ್ಯಕ್ತಿಗಳ ಒಂದು ಕಾನ್ಸೆಪ್ಟ್ ಅಂತ ಕರಿತೀವಿ. ಅಂದರೆ ರಾಜ್ಯದ ಉಗಮ ಒಂದೇ ದಿನ ಒಂದೇ ಸಂದರ್ಭ ಯಾವುದೋ ಒಂದು ಹಂತದಲ್ಲಿ ಆಗಿರುವಂಥದ್ದಲ್ಲ, ಹಂತ ಹಂತವಾಗಿ ಈ ರಾಜ್ಯದ ಉಗಮ ಆಗಿದೆ ಅಥವಾ ವಿಕಾಸ ಆಗಿದೆ ಅನ್ನುವಂಥದ್ದನ್ನು ಈ ಒಂದು ಸಿದ್ಧಾಂತಗಾರರು ಉಲ್ಲೇಖಿಸಿರುವಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ಯೂನಿಟ್ 4ಅಲ್ಲಿ ಯು ಆರ್ ಸ್ಟಡಿಂಗ್ ಅಬೌಟ್ ಸಾವರಂಟಿ, ಸಾರ್ವಭೌಮತ್ವದ ಬಗ್ಗೆ ನೀವು ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ದ ಅಲ್ಟಿಮೇಟ್ ಓವರ್ಸಿಯರ್ ಆರ್ ಅಥಾರಿಟಿ ಇನ್ ದಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಆಫ್ ದಿ ಸ್ಟೇಟ್. ಸಾರ್ವಭೌಮತ್ವ ಅಂತ ಹೇಳಿದರೆ ಏನೂ ಅಲ್ಲ, ರಾಜ್ಯದ ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ ಇರುವಂತಹ ಅಂತಿಮ ಅಧಿಕಾರ ಅಥವಾ ನಾವೇನು ಕರಿತೀವಿ ಮೇಲ್ವಿಚಾರಣೆಯ ಅಧಿಕಾರ ಅಂತೇಳಿಯೂ ಕೂಡ ಕರಿತಾ ಹೋಗ್ತೀವಿ. ಅದನ್ನು ನಾವು ಸಾವರಂಟಿ ಅಂತ ಕರಿತಾ ಹೋಗ್ತೀವಿ. ಅದನ್ನು ನಾವು ಇನ್ನೊಂದು ರೀತಿ ಏನು ಕರಿತೀವಿ ಅಂತ ಹೇಳಿದ್ರೆ ಒಂದು ಭೌಗೋಳಿಕ ಪ್ರದೇಶದ ಮೇಲೆ ಪರಮ ಸ್ವತಂತ್ರ ಅಧಿಕಾರವನ್ನು ಹೊಂದಿರುವಂಥ ಸಾಮರ್ಥ್ಯ ಏನಿದೆ ಅದನ್ನು ಕೂಡ ನಾವು ಸಾವರಂಟಿ ಅಂತ ಕರೆಯುವಂಥದ್ದು ನೋಡ್ತೀವಿ. ಇದರ ಸ್ಟಡಿ ಏರಿಯಾ ಯಾವುದು ಅಂತ ಹೇಳಿದರೆ ಅರ್ಥ, ಸ್ವರೂಪ, ಗುಣಲಕ್ಷಣಗಳು ಮತ್ತು ಸಾರ್ವಭೌಮತ್ವದ ವಿಧಗಳನ್ನು ನೀವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಟಾಪಿಕ್ ನಿಮಗಿರುವಂಥದ್ದು ನ್ಯಾಷನಲಿಸಮ್, ರಾಷ್ಟ್ರೀಯವಾದ ಅಂತ ಕರಿತಾ ಹೋಗ್ತೀವಿ. ಸೊ ರಾಷ್ಟ್ರೀಯವಾದ ಅಂತ ಹೇಳಿದರೆ ಇಟ್ಸ್ ಐಡಿಯಾಲಜಿ ಬೇಸ್ಡ್ ಆನ್ ದಿ ಐಡಿಯಾ ದ್ಯಾಟ್ ದ ಇಂಡಿವಿಜುವಲ್ಸ್ ಲಾಯಲ್ಟಿ ಆ್ಯಂಡ್ ಡಿವೋಷನ್ಸ್ ಟು ದಿ ನೇಷನ್ ಸ್ಟೇಟ್ ಸರ್ಪಾಸ್ ಅದರ್ ಇಂಡಿವಿಜುವಲ್ ಆರ್ ಗ್ರೂಪ್ ಇಂಟ್ರೆಸ್ಟ್. ಇಲ್ಲೇನು ಬರುತ್ತೆ ಅಂತ ಹೇಳಿದರೆ ರಾಷ್ಟ್ರೀಯವಾದ ಅಂತ ಹೇಳಿದರೆ ಅದೊಂದು ರೀತಿಯಾದಂತಹ ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯಕ್ಕೆ ಯಾವ ರೀತಿ ನಿಷ್ಠೆಯನ್ನು ತೋರಿಸ್ತಾನೆ, ರಾಜ್ಯಕ್ಕೆ ಯಾವ ರೀತಿಯಾದಂಥ ಭಕ್ತಿಯನ್ನು ತೋರಿಸ್ತಾನೆ ಅನ್ನುವಂಥದ್ದನ್ನು ತೋರ್ಪಡಿಸುತ್ತೆ. ಇತರರಿಗೆ ಮತ್ತು ಇತರ ಗುಂಪುಗಳಿಗೆ ಅವ ತೋರಿಸುವ ಹಿತಾಸಕ್ತಿಗಳಿಗಿಂತ ರಾಜ್ಯಕ್ಕೆ ಯಾವ ರೀತಿಯಾದಂತಹ ನಿಷ್ಠೆಯನ್ನು ಭಕ್ತಿಯನ್ನು ತೋರಿಸ್ತಾನೆ ಅನ್ನುವಂಥದ್ದನ್ನು ರಾಷ್ಟ್ರೀಯವಾದ ಪರಿಕಲ್ಪನೆ ನಮಗೆ ತೋರ್ಪಡಿಸುತ್ತೆ ಅಥವಾ ಹೇಳುತ್ತೆ. ಸೊ ಇಲ್ಲಿ ನೀವೇನೇನು ಅಧ್ಯಯನ ಮಾಡ್ತೀರಿ ಅಂತ ಹೇಳಿದ್ರೆ ಮೀನಿಂಗ್, ಸ್ವರೂಪ, ಅರ್ಥ,
ವಿಧಗಳು ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತ ಕರಿತೀವಿ, ಗುಣ ಮತ್ತು ದೋಷಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈಗ ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು ಯೂನಿಟ್ 5 ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಏನು ಅನ್ನುವಂಥದ್ದು. ಇದರಲ್ಲಿ ಫಸ್ಟ್ ನಾನು ಅದರ ಅರ್ಥವನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಡೆಮಾಕ್ರಸಿ ಇಸ್ ಅ ಫಾರ್ಮ್ ಆಫ್ ಗೌರ್ಮೆಂಟ್. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸರ್ಕಾರದ ಒಂದು ವಿಧ. ಯಾಕಂದರೆ ಬೇರೆ ಬೇರೆ ರೀತಿಯ ಸರ್ಕಾರವನ್ನು ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ರಾಜಪ್ರಭುತ್ವವನ್ನು ನೋಡ್ತೀವಿ, ಸರ್ವಾಧಿಕಾರವನ್ನು ನೋಡ್ತೀವಿ, ಅಲ್ಪ ಜನಾಧಿಪತ್ಯದ ಸರ್ಕಾರವನ್ನು ನೋಡ್ತೀವಿ. ಹಾಗೆಯೇ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ರೀತಿಯಾದಂಥ ಸರ್ಕಾರ, ಇನ್ ವಿಚ್ ದ ಪೀಪಲ್ ಹ್ಯಾವ್ ಅಥಾರಿಟಿ ಟು ಚೂಸ್ ದಿಯರ್ ಗವರ್ನಿಂಗ್ ಲೆಜಿಸ್ಲೇಷನ್. ಆಳ್ವಿಕೆ ನಡೆಸುವಂತಹ ನಿಯಮಗಳನ್ನು, ಕಾನೂನುಗಳನ್ನು ಜನರೇ ರೂಪಿಸಿಕೊಳ್ಳುವಂಥದ್ದೇನಿದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮಹತ್ವದ ಘಟ್ಟ ಅಂತ ನಾವು ಕರಿತಾ ಹೋಗ್ತೀವಿ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಇರುತ್ತೆ. ಸೊ ಇದರ ಸ್ಟಡಿ ಏರಿಯಾ ಯಾವುದು ಅಂತ ಹೇಳಿದರೆ ಅದರ ಹುಟ್ಟು, ಒರಿಜಿನ್, ಗ್ರೋತ್, ಮೀನಿಂಗ್, ನೇಚರ್ ಆ್ಯಂಡ್ ಕೈಂಡ್ಸ್ ಆಫ್ ಡೆಮಾಕ್ರಸಿ. ಅಂದರೆ ಅದರ ಹುಟ್ಟು ಹೇಗಾಗಿದೆ, ಯಾಕಂದರೆ ಪ್ರಜಾಪ್ರಭುತ್ವದ ಹುಟ್ಟನ್ನು ನಾವು ಪ್ರಾರಂಭಿಸಿದರೆ ಏನ್ಷಿಯಂಟ್ ಗ್ರೀಕಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಪ್ಲೇಟೋ, ಅರಿಸ್ಟಾಟಲ್ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದರ ಬೆಳವಣಿಗೆ ಹೇಗಾಯಿತು, ಅದರ ಅರ್ಥ ಏನು, ಅದರ ಸ್ವರೂಪ ಏನು, ಆಮೇಲೆ ಯಾವ್ಯಾವ ವಿಧದ ಪ್ರಜಾಪ್ರಭುತ್ವ ಇದೆ. ಬೇಸಿಕಲಿ ನಾವು ಕರೆಯುವಂಥದ್ದು ಎರಡು ವಿಧ. ಒಂದು ನಾವೇನು ಕರಿತೀವಿ ನೇರ ಪ್ರಜಾಪ್ರಭುತ್ವ, ಇನ್ನೊಂದು ಪರೋಕ್ಷ ಪ್ರಜಾಪ್ರಭುತ್ವ. ಈಗ ಜಗತ್ತಿನ ಹಲವು ರಾಷ್ಟ್ರಗಳು ಪರೋಕ್ಷ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡ್ಬಿಟ್ಟಿವೆ. ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಪ್ರಜಾಪ್ರಭುತ್ವವನ್ನು ನೋಡ್ತಾ ಹೋಗ್ತೀವಿ. ಅದರ ಲಕ್ಷಣಗಳ ಆಧಾರದ ಮೇಲೆ ಅದರಲ್ಲಿ ಲಿಬರಲ್ ಡೆಮಾಕ್ರಸಿ ಅಂತ ಕರಿತೀವಿ, ಕಮ್ಯುನಿಸ್ಟ್ ಡೆಮಾಕ್ರಸಿ ಅಂತ ಕರಿತೀವಿ, ಸೋಷಲಿಸ್ಟ್ ಡೆಮಾಕ್ರಸಿ ಅಂತ ಕರಿತೀವಿ, ಇದರ ಕ್ಯಾಪಿಟಲಿಸ್ಟ್ ಡೆಮಾಕ್ರಸಿ ಅಂತ ಕರಿತಾ ಹೋಗ್ತೀವಿ. ಹಾಗೆ ಹಲವು ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಅಸ್ತಿತ್ವದಲ್ಲಿದೆ. ಅವುಗಳನ್ನು ಡೀಟೇಲ್ಸ್ ಆಗಿ ಓದ್ತೀರಿ. ಅದರ ಜೊತೆಗೆ ಕಂಡೀಷನ್ಸ್ ಫಾರ್ ಸಕ್ಸಸ್ ಆಫ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಬೇಕಾದಂಥ ಅಂಶಗಳು ಯಾವಿವೆ ಅವುಗಳನ್ನು ನೀವು ಡೀಟೇಲ್ಸ್ ಆಗಿ ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ಸೊ ಇವಿಷ್ಟು ವಿಷಯಗಳನ್ನು ವಿವರವಾಗಿ ಈ ಒಂದು ಸಿಲೆಬಸ್ಸಲ್ಲಿ ನೀವು ಅಧ್ಯಯನ ಮಾಡ್ತಾ ಹೋಗ್ತೀರಿ, ಅಥವಾ ಈ ಒಂದು ಪತ್ರಿಕೆಯಲ್ಲಿ ನೀವು ಅಧ್ಯಯನ ಮಾಡ್ತಾ ಹೋಗುವಂಥದ್ದು ನಾವು ನೋಡ್ತೀವಿ. ಥ್ಯಾಂಕ್ ಯು.